ದೇಗುಲದ ಗರ್ಭಗುಡಿ ಪ್ರವೇಶಕ್ಕೆ ಸಿದ್ದು ನಿರಾಕರಣೆ. ಬಿಜೆಪಿಗರಿಗೆ ಅಸ್ತ್ರವಾಗಿದ್ದಕ್ಕೆ ಸಿದ್ದರಾಮಯ್ಯ ನಡೆ. ಪ್ರತಿ ವಿಷಯದಲ್ಲೂ ಧರ್ಮ ಕೋಮು ವಿಷ ವ್ಯಾಖ್ಯೆ. ಈ ಒಂದು ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸಿಎಂ ಸಿದ್ದರಾಮಯ್ಯ ದೇವಾಲಯದ ಗರ್ಭಗುಡಿಯೊಳಗೆ ಪ್ರವೇಶಿಸುವುದಕ್ಕೆ ನಿರಾಕರಿಸಿರುವ ಈ ಒಂದು ವಿಡಿಯೋವನ್ನೇ ಅಸ್ತ್ರವನ್ನಾಗಿಸಿಕೊಂಡು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ದೇಗುಲದ ಗರ್ಭಗುಡಿಯೊಳಗೆ ಪ್ರವೇಶಿಸಲು ನಿರಾಕರಿಸಿದ್ದಕ್ಕೆ ಇದರ ಹಿಂದಿರೋ ಅಸಲಿ ಉದ್ದೇಶ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 39 ಸೆಕೆಂಡ್ಗಳ ಈ ವಿಡಿಯೋದಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೇವಾಲಯದ ಪ್ರವೇಶ ದ್ವಾರದ ಬಳಿ ನಿಂತಿರೋದನ್ನ ಕಾಣಬಹುದು. ಅಲ್ಲಿಂದ ಅವರನ್ನ ಗರ್ಭಗುಡಿಯೊಳಗೆ ಬರುವಂತೆ ಮನವಿ ಮಾಡಿದ್ರು ಅವರು ಪ್ರವೇಶಿಸಲು ನಿರಾಕರಿಸುತ್ತಾರೆ. ಅವರ ಬದಲಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಎಂಬಿ ಪಾಟೀಲ್ ರನ್ನ ದೇವಸ್ಥಾನದ ಒಳಗೆ ಕಳಿಸುತ್ತಾರೆ. ಒಳಗೆ ಬಂದ ಎಂಬಿ ಪಾಟೀಲ್ ಅವರು ಸಹ ಸಿಎಂಗೆ ಮನವಿ ಮಾಡಿದ್ರು ಅವರು ಒಳಗೆ ಬರಲು ನಿರಾಕರಿಸುತ್ತಾರೆ. ಹಲವು ಬಾರಿ ಮನವಿ ಮಾಡಿದ್ರು ದೇವಸ್ಥಾನದ ಗರ್ಭಗುಡಿ ಪ್ರವೇಶಿಸಲು ನಿರಾಕರಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರೋ ಕರ್ನಾಟಕ ಬಿಜೆಪಿ ಅವರ ವಿರುದ್ಧ ಕಿಡಿಕಾರಿದೆ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ನೀಡಿ ರಾಮ ಮಂದಿರಕ್ಕೆ ₹1 ಸಹ ದೇಣಿಗೆ ನೀಡದ ಚುನಾವಣಾ ಹಿಂದೂ ಸಿಎಂ ಸಿದ್ದರಾಮಯ್ಯನವರ ಅಸಲಿ ಮುಖ ಇದು. ವಿಜಯಪುರದ ದ್ಯಾಬೇರಿ ಗ್ರಾಮದ ವಾಗ್ದೇವಿ ದೇವಿಯ ದರ್ಶನವನ್ನ ಕಾಟಾಚಾರಕ್ಕೆ ಮಾಡಿದ ಹಿಂದೂ ವಿರೋಧಿ ಸಿದ್ದರಾಮಯ್ಯನವರು ಪ್ರಭು ಶ್ರೀರಾಮರ ಅವತಾರವಂತೆ ಅಂತೇಳಿ ಬಿಜೆಪಿ ಟೀಕಿಸಿದೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯನವರೇ ಮಸೀದಿ ದರ್ಗಾಗಳಿಗೆ ಹೋಗಿ ಅವರು ನೀಡಿದ್ದೆಲ್ಲವನ್ನು ಮೈ ಮೇಲೆ ಹಾಕಿಕೊಂಡು ಪೋಸು ಕೊಡುವ ನಿಮಗೆ ದೇವಿಯ ಬಳಿ ನಾಡಿನ ಒಳಿತಿಗಾಗಿ ಭಕ್ತಿಯಿಂದ ಕೈ ಮುಗಿಯುವಷ್ಟು ಸಮಯವಿಲ್ಲ. ಹಿಂದೂ ಧರ್ಮ ಹಾಗೂ ಹಿಂದೂಗಳನ್ನ ಕಂಡರೆ ಈ ಪರಿ ಅಸಡ್ಡೆ ಯಾಕೆ ಅಂತೇಳಿ ಬಿಜೆಪಿ ಪ್ರಶ್ನಿಸಿದೆ. ಮತ್ತೊಂದು ಟ್ವೀಟ್ ನಲ್ಲಿ ಭೇದ ಭಾವ ಮರೆತು ಭಾರತೀಯರೆಲ್ಲರೂ ಒಟ್ಟಾಗಿ ರಾಮ ಮಂದಿರ ನಿರ್ಮಾಣವನ್ನ ಸಂಭ್ರಮಿಸುತ್ತಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಸಹಿಸಲಾಗುತ್ತಿಲ್ಲ. ಸದಾ ಕೋಮು ದ್ವೇಷ ಹಬ್ಬಿಸಿ ಅದರಿಂದ ಲಾಭ ಮಾಡಿಕೊಳ್ಳುತ್ತಿದ್ದ ಕಾಂಗ್ರೆಸ್ ಈಗ ಹಸಿದಿದೆ. ತನ್ನ ಹಸಿವನ್ನ ನೀಗಿಸಲು ಸಮಾಜದ ಶಾಂತಿಯನ್ನೇ ಭಕ್ಷಿಸಲು ತಯಾರಾಗಿದೆ ಅಂತ ದೂರಿದೆ. ಆದ್ರೆ ಬಿಜೆಪಿ ನಾಯಕರ ಈ ಟೀಕೆಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಭರ್ಜರಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಬ್ಬರು ದೇವಸ್ಥಾನದ ಗರ್ಭಗುಡಿಯೊಳಗೆ ಹೋಗದೇ ಇರೋದಕ್ಕೆ ಹಲವು ಕಾರಣಗಳಿರ್ತವೆ. ಅವೆಲ್ಲವನ್ನು ಮಾಧ್ಯಮಗಳ ಮುಂದೆ ಹೇಳೋಕ್ಕಾಗುತ್ತಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾವ ದೇವಸ್ಥಾನಕ್ಕೆ ಗರ್ಭದ ಗುಡಿಗೆ ಕರೆದಾಗ ಸಿದ್ದರಾಮಯ್ಯ ಗರ್ಭದ ಗುಡಿ ಹೋಗಲ್ಲ, ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಶೂಸ್ ಹಾಕಿದ್ದೆ, ನಾನು ಸ್ನಾನ ಬೆಳಗ್ಗೆ ಮಾಡಿದ್ದು, ಕೈ ತೊಳೆದಿಲ್ಲ, ಕಾಲು ತೊಳೆದಿಲ್ಲ, ಅದಂತ ಅಂತ ಹೇಳಿದ್ದಕ್ಕೇನೆ ಗರ್ಭದ ಗುಡಿಗೆ ಹೋಗಕ್ಕೆ ಹಿಂಜರಿದ್ರು. ಗರ್ಭದ ಗುಡಿಗೆ ಹೋಗಕ್ಕೆ ಸಿದ್ದರಾಮಯ್ಯನವರು ದೇವರ ಗರ್ಭದ ಗುಡಿ, ಹಿಂದೂ ಗರ್ಭದ ಗುಡಿಗೆ ಹೋಗಕ್ಕೆ ಹಿಂಜರಿದು ಬಿಟ್ರು ಅಂತ ಒಂದು ಸುದ್ದಿ. ಎಂತ ದುರಂತ ಸ್ವಾಮಿ. ಕೊಳಕು ಮನಸ್ಸಿಟ್ಕೊಂಡು ಗರ್ಭದ ಗುಡಿಗೆ ಹೋಗುವಂತ ಕೆಲಸ ವ್ಯವಸ್ಥೆನ ಸಿದ್ದರಾಮಯ್ಯನವರು ಮಾಡಿಲ್ಲ. ಅದು ತಪ್ಪೇನಿದೆ? ದೇವರನ್ನ ಎದೆನಲ್ಲಿ ಪೂಜೆ ಮಾಡ್ತೀವಿ, ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ತೀವಿ. ಇಲ್ದೇ ಇರೋ ಕೆಲಸಗಳೆಲ್ಲ ಮಾಡ್ಬಿಟ್ಟು ಗರ್ಭದ ಒಳಗಡೆ ಹೋಗಿ ಅದನ್ನು ಮೈಲಿಗೆ ಮಾಡುವಂತ ಕೆಲಸ ನಿಮ್ಮದು, ನಮ್ಮದಲ್ಲ. ಅದೇನೇ ಇರ್ಲಿ, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಇಬ್ಬರಿಗೂ ಯಾವ ವಿಷಯಗಳನ್ನ ಹೈಲೈಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 4 ತಿಂಗಳು ಬಾಕಿ ಇದ್ದು ಸಿಕ್ಕ ಸಣ್ಣ ವಿಚಾರಗಳನ್ನೇ ದೊಡ್ಡದು ಮಾಡಲು ಹೋಗುತ್ತಿದ್ದಾರೆ. ಅದರಲ್ಲೂ ದೇವರು ಧರ್ಮ ವಿಚಾರಗಳಲ್ಲಿ ದೊಡ್ಡ ಧ್ವನಿ ಎತ್ತೋಕೆ ಹೋಗಿ ಅತಿ ಸಣ್ಣ ವ್ಯಕ್ತಿಗಳಾಗ್ತಿದ್ದಾರೆ. 16 ಪ್ರಕರಣಗಳಲ್ಲಿ ಆರೋಪಿಯಾಗಿರೋ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮರ್ಥಿಸಿಕೊಂಡು ಬೀದಿಗಿಳಿದು ಹೋರಾಟ ಮಾಡುವ ಅವಶ್ಯಕತೆ ಇರಲಿಲ್ಲ ಅಂತೇಳಿ ಶ್ರೀಸಾಮಾನ್ಯರು ಮಾತನಾಡ್ಕೊಳ್ತಿದ್ದಾರೆ. ಜೊತೆಗೆ ಓರ್ವ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸೋ ಹಕ್ಕು ಸರ್ಕಾರಕ್ಕಿಲ್ವಾ? ಆರೋಪಿಯನ್ನ ಬಂಧಿಸಬಾರದು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಏನರ್ಥ? ಇಂಥ ಸಾಮಾನ್ಯ ಜ್ಞಾನವು ಬಿಜೆಪಿ ನಾಯಕರಿಗೆ ಇಲ್ಲದಿರೋದು ನಿಜಕ್ಕೂ ವಿಪರ್ಯಾಸ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.